ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮತ್ತು ವನ ಮಹೋತ್ಸವ ಹಾಗೂ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ಈ ಸಮಾರಂಭವನ್ನು ಅಷ್ಟೇ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಎಲ್ಲ ಜನರಿಗೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಜೂನ್ 5ನೇ ತಾರೀಕು ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆದರೆ ಈ ಬಾರಿ 6ನೇ ತಾರೀಕುವರೆಗೂ ಕೂಡ ಕೋಡ್ ಆಫ್ ಕಾಂಡಕ್ಟ್ ಇದ್ದದರಿಂದ ಜೂನ್ 5ನೇ ತಾರೀಕು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಜುಲೈ ತಿಂಗಳಲ್ಲಿ ಇವತ್ತು 3ನೇ ತಾರೀಕು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ. ಅವತ್ತು ಆಚರಣೆ ಮಾಡಬೇಕು. ಪ್ರತಿ ವರ್ಷ ಜೂನ್ 5ನೇ ತಾರೀಕು ಇಡೀ ವಿಶ್ವದಲ್ಲೇ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಪರಿಸರದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಪರಿಸರ ಸಂರಕ್ಷಣೆ ಮಾಡೋದರಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲ್ಗೊಳ್ಳಬೇಕು. ಆಗ ಮಾತ್ರ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಸರ್ಕಾರನೂ ಮಾಡಬೇಕು, ಸಾರ್ವಜನಿಕರು ಮಾಡಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳನ್ನ ಹೆಚ್ಚು ಜನರನ್ನ ಯಾಕೆ ಕರೆಸಿದೀವಿ ಇಲ್ಲಿ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಯಾಕೆ ಮಾಡಬೇಕು, ಅದರಿಂದ ಸಮಾಜಕ್ಕೆ ಆಗ್ತಕ್ಕಂಥ ಲಾಭಗಳೇನು. ಈಗ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಬಂಧ ರಚನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಇದರ ಉದ್ದೇಶ ವಿದ್ಯಾರ್ಥಿಗಳನ್ನ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನು ಏರ್ಪಾಡು ಮಾಡಬೇಕು. ಆ ಏರ್ಪಾಡು ಮಾಡಿ ಈಗಿನಿಂದಲೇ ವಿದ್ಯಾರ್ಥಿ ದಶೆಯಿಂದಲೇ ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಜೀವನದ ಬಗ್ಗೆ, ಪ್ರಾಣಿ ಸಂಕುಲಗಳ ಬಗ್ಗೆ ಗೊತ್ತಾಗಬೇಕು. ಮನುಷ್ಯ ಹೇಗೆ ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ರೀತಿ ಪ್ರಾಣಿ ಸಂಕುಲಗಳಿಗೂ ಕೂಡ ಬದುಕ್ತಕ್ಕಂಥ ಹಕ್ಕಿದೆ. ಅದನ್ನ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಹೆಣ್ಣುಮಗಳು ವಿದ್ಯಾರ್ಥಿನಿ ಸರ್ಕಾರ ಏನು ಮಾಡಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಆರೋಗ್ಯಕ್ಕೂ ನೈರ್ಮಲ್ಯಕ್ಕೂ ಸಂಬಂಧ ಇದೆ. ನಮ್ಮ ನೈರ್ಮಲ್ಯವನ್ನ ಕಾಪಾಡಿದ್ರೆ
ಆರೋಗ್ಯವನ್ನ ಕಾಪಾಡ್ಕೊಂಡಾಗ ಆಗ್ತದೆ. ಆರೋಗ್ಯವನ್ನ ಕಾಪಾಡ್ಕೊಂಡ್ರೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇವತ್ತು ಕಲುಷಿತ ನೀರನ್ನ ಕುಡಿಯೋದ್ರಿಂದ ಎಷ್ಟು ಅನಾಹುತಗಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ದಿನ ಪತ್ರಿಕೆಯಲ್ಲಿ ಬರ್ತದೆ. ಆ ರೀತಿ ಕಲುಷಿತ ನೀರನ್ನ ಜನರಿಗೆ ಸಿಗದೇ ರೀತಿಯಲ್ಲಿ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಶುದ್ಧವಾದಂಥ ಕ್ರಿಮಿಕೀಟಗಳಿಂದ ಇಲ್ಲೇ ಇರ್ತಕ್ಕಂಥ ಶುದ್ಧ ನೀರನ್ನ ಕೊಡಬೇಕು. ಅದು ಸರ್ಕಾರದ ಜವಾಬ್ದಾರಿನೂ ಕೂಡ. ಕೆಲವು ಸಾರಿ ಈ ಕಲುಷಿತ ನೀರು ಕುಡಿದು ಅನೇಕ ಜನ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ನಿದರ್ಶನಗಳನ್ನು ಕೂಡ ನಾವು ನೋಡ್ತೀವಿ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಕಟ್ಟು ಎಚ್ಚರವನ್ನ ಕೊಟ್ಟಿದ್ದೇನೆ. ಯಾರು ಅಧಿಕಾರಿಗಳು ಜವಾಬ್ದಾರಿ ಇರ್ತಾರೆ, ಆ ಜವಾಬ್ದಾರಿಗಳ ಮೇಲೆ, ಆ ಅಧಿಕಾರಿಗಳ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗಾಗಲೇ ನೀಡಲಾಗಿದೆ. ಆದರೂ ಕೂಡ ಕೆಲವು ಕಲುಷಿತ ನೀರನ್ನು ಅಥವಾ ವಿಷಭರಿತ ಆಹಾರವನ್ನ ಸೇವನೆ ಮಾಡೋದ್ರಿಂದ ಅನೇಕ ಜನ ಸಾವಿಗೀಡಾಗ್ತಕ್ಕಂಥದ್ದು, ಕಾಯಿಲೆಗೀಡಾಗ್ತಕ್ಕಂಥದ್ದು, ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥದ್ದು ಇವೆಲ್ಲ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರನೇ ಕಲುಷಿತ ನೀರು ಸಿಕ್ಕಬಾರದು. ನಮ್ಮಲ್ಲಿ ಈಗ ಅನೇಕ ಸಂದರ್ಭಗಳಲ್ಲಿ ಕಲುಷಿತ ನೀರು ಇರ್ತದೆ. ಆ ಕಲುಷಿತ ನೀರನ್ನ ಶುದ್ಧೀಕರಿಸಿ ಶುದ್ಧವಾದಂಥ ನೀರನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಾವು ಪ್ರಾಮಾಣಿಕವಾಗಿ ನಿರ್ವಹಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಇವತ್ತು ಪ್ರಕೃತಿ ಈ ಭೂಮಿ ಮೇಲೆ ಬದುಕ್ತಕ್ಕಂಥ ಸಂದರ್ಭದಲ್ಲಿ ನಿಸರ್ಗವನ್ನ ಪ್ರೀತಿಸ್ತಕ್ಕಂಥ ಮನಸ್ಸನ್ನ ಬೆಳೆಸ್ಕೋಬೇಕಾಗ್ತದೆ. ಯಾರಿಗೆ ನಿಸರ್ಗವನ್ನ ಪ್ರೀತಿಸೋದಿಲ್ಲ ಅವ್ರ್ಯಾರು ಕೂಡ ನಿಸರ್ಗವನ್ನ ಕಾಪಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಿಸರ್ಗವನ್ನ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಒಂದು ಮರ ಕಡಿದ್ರೆ ಇನ್ನೊಂದು ಮರವನ್ನ ನೆಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಕಾಡನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಅನೇಕ ಅನಾಹುತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಕಳೆದ 20 ವರ್ಷಗಳಲ್ಲಿ ಅನೇಕ ಪ್ರವಾಹಗಳು, ಅನೇಕ ಬರಗಾಲಗಳು ಬಂದಿರತಕ್ಕಂಥದ್ದನ್ನು ನೋಡ್ತೇವೆ. ಇವತ್ತು ಯಾಕೆ ಬರಗಾಲ ಬರ್ತದೆ, ಯಾಕೆ ಪ್ರವಾಹಗಳು ಬರ್ತವೆ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಸರಿಯಾದ ದಾರಿನಲ್ಲಿ ಸಂಶೋಧನೆಗಳು ಆಗ್ಬೇಕಾಗ್ತದೆ. ಈಗ ಅರಣ್ಯ ಮಂತ್ರಿಗಳು ಒಂದು ನಮ್ಮೆಲ್ಲರಿಗೂ ಕೂಡ ಏನ್ ಮಾಡಬೇಕು ನಾವು ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಶಬ್ದವನ್ನ ಬೋಧನೆ ಮಾಡಿದ್ರು. ಆ ಶಬ್ದನೆಲ್ಲ ಸ್ವೀಕಾರ ಮಾಡಿದ್ದೀವಿ. ಅದರ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕು. ಅದನ್ನು ಮಾಡಿದ್ರೆ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಕಾಡನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ, ಪಕ್ಷಿ ಸಂಕುಲಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಈ ಕಲುಷಿತ ವಾತಾವರಣವನ್ನ ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದಾಹರಣೆಗೆ ಡೆಂಗಿ ಜ್ವರ ಬಂದಿದೆ, ಅನೇಕ ಕಡೆಗಳಲ್ಲಿ ಡೆಂಗಿ ಜ್ವರ ಬಂದಿದೆ. ಆ ಡೆಂಗಿ ಜ್ವರ ಯಾತ್ರಿಂದ ಬರ್ತದೆ? ಸೊಳ್ಳೆಗಳು ಕಚ್ಚೋದ್ರಿಂದ ಬರ್ತದೆ. ಅದಕ್ಕೆ ಈ ಡೆಂಗಿ ಜ್ವರ ತರ್ತಕ್ಕಂಥ ಸೊಳ್ಳೆಗಳೇ ಇದಾವೆ. ಆ ಸೊಳ್ಳೆಗಳನ್ನ ನಾಶ ಮಾಡ್ತಕ್ಕಂಥದನ್ನ ಸರ್ಕಾರ ಮಾಡಲೇಬೇಕು. ಅದ್ರ ಜೊತೆಗೆ ಸಾರ್ವಜನಿಕರ ಸಹಕಾರನೂ ಕೂಡ ಇರಬೇಕಾಗ್ತದೆ. ಸಾರ್ವಜನಿಕರ ಸಹಕಾರ ಇಲ್ಲದೆ ಹೋದರೆ ಈ ಡೆಂಗಿ ಜ್ವರನ
ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದು ಹೆಚ್ಚಾಗಿ ಡೆಂಗಿ ಜ್ವರ ಮತ್ತೆ ಸೊಳ್ಳೆಗಳು ಅವು ಮಕ್ಕಳಿಗೆ ಹೆಚ್ಚು ಬರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಮೊನ್ನೆ ಎಲ್ಲ ಕಾರ್ಪೊರೇಷನ್ನವ್ರನ್ನ, ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ, ನಗರ ಪಾಲಿಕೆಯವರನ್ನ, ಪೌರಾಡಳಿತ ಇಲಾಖೆಯವರನ್ನ ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ದೀನಿ. ಯಾಕೆ ಡೆಂಗಿ ಜ್ವರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಹೆಚ್ಚು ಹೆಚ್ಚು ಜನರಿಗೆ ಡೆಂಗಿ ಜ್ವರ ಬರಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ನಗರ ಪಾಲಿಕೆ, ಆರೋಗ್ಯ ಇಲಾಖೆ ಮತ್ತು ಪೌರಾಡಳಿತ, ಅದ್ರ ಜೊತೆಗೆ ಸಾರ್ವಜನಿಕರು, ಇವರೆಲ್ಲರದು ಸಹಕಾರ ಇದ್ದಾಗ ಮಾತ್ರ ಸರ್ಕಾರ ಏನೇ ಕ್ರಮ ತಗೊಂಡ್ರು ಕೂಡ ಅವುಗಳನ್ನೆಲ್ಲ ಜನರು ಪಾಲನೆ ಮಾಡ್ತಕ್ಕಂಥ, ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಈಗ ತ್ಯಾಜ್ಯ, ನಾವು ಯಾರು ತ್ಯಾಜ್ಯ ಉಂಟು ಮಾಡೋರು? ಮನೆಯಲ್ಲಿ ತ್ಯಾಜ್ಯನ ಅದು ಬೀಸಾಡೋದ್ರ ಬದಲು ಒಂದ್ ಕಡೆ ಹಾಕಿ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಅದನ್ನು ಮಾಡದೆ ಹೋದ್ರೆ ಏನಾಗ್ತದೆ? ಇವತ್ತು ಮಳೆ ಕೊಯ್ಲು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ನಾವು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತ ನಾನು ಹೇಳಕ್ ಹೋಗಲ್ಲ, ಆದ್ರೆ ನೆಗ್ಲಿಜೆನ್ಸ್ ಅದನ್ನು ಮಾಡೋದಿಲ್ಲ. ಮಳೆ ಕೊಯ್ಲು, ಮಳೆ ನೀರನ್ನ ಬೀದಿಗೆ ಬಿಡ್ತಕ್ಕಂಥದ್ದು, ಅದನ್ನ ರಕ್ಷಣೆ ಮಾಡ್ತಕ್ಕಂಥ, ಅದನ್ನು ಉಳಿಸ್ತಕ್ಕಂಥ, ಮಳೆ ಕೊಯ್ಲು ಆ ನೀರನ್ನ ಕಾಪಾಡ್ಕೊಳ್ತಕ್ಕಂಥದ್ದನ್ನು ಮಾಡಿದ್ರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಿಸರ್ಗವನ್ನ ಪ್ರೀತಿಸಬೇಕು. ನಿಸರ್ಗ ಪ್ರೀತಿಸಿ ನಮಗೆ ಈ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದು ಬಹಳ ಕಷ್ಟದ ಕೆಲಸ ಏನಲ್ಲ, ಪ್ರಯತ್ನ ಮಾಡಬೇಕು ಅಷ್ಟೇನೆ, ಮನಸ್ಸು ಮಾಡಬೇಕು ಅಷ್ಟೇನೆ. ಅದನ್ನು ಮಾಡಿದ್ರೆ ನಾವು ಪರಿಸರವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಅರಣ್ಯ ಇಲಾಖೆಯವರು ಪ್ರತಿ ವರ್ಷನೂ ಕೂಡ ಈ ಪರಿಸರ ದಿನವನ್ನ ಆಚರಣೆ ಮಾಡಿ ಜನರಲ್ಲಿ ಜಾಗೃತಿ ಜೊತೆಗೆ ಸಂಶೋಧನೆ ಸರಿಯಾದ ದಾರಿನಲ್ಲಿ ನಡಿಬೇಕು. ಸರಿಯಾದ ದಾರಿನಲ್ಲಿ ನಡಿಬೇಕು. ಸಂಶೋಧನೆ ಮಾಡ್ತೀವಿ ಅಂತ ಸಂಶೋಧನೆ ಮಾಡೋದಲ್ಲ. ಆಮೇಲೆ ಸಂಶೋಧನಾ ಕೇಂದ್ರಗಳು ಹೆಚ್ಚು ಹೆಚ್ಚು ಆಗ್ಬೇಕು. ನಾನು ಅರಣ್ಯ ಇಲಾಖೆಯವರಿಗೆ ಹೇಳ್ತೀನಿ, ಯಾಕಂತಂದ್ರೆ ಡೆಹ್ರಾಡೂನ್ನಲ್ಲಿ ಮಾಡ್ತಕ್ಕಂಥ ಒಂದು ಸಂಶೋಧನಾ ಕೇಂದ್ರ, ಇಲ್ಲಿ ಮಾಡ್ತಕ್ಕಂಥ ಸಂಶೋಧನಾ ಕೇಂದ್ರಕ್ಕೂ ವ್ಯತ್ಯಾಸಗಳಿರ್ತದೆ. ಅದಕ್ಕೋಸ್ಕರ ಯಾವ ಜಾಗದಲ್ಲಿ, ಯಾವ ಭಾಗದಲ್ಲಿ ಯಾವ ರೀತಿಯಾದಂತಹ ಸಂಶೋಧನಾ ಕೇಂದ್ರವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ. ಅದನ್ನ ಅರಣ್ಯ ಇಲಾಖೆಯವರು ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಸೂಚನೆಯನ್ನ ಕೊಟ್ಟು, ಈ ಎಲ್ಲ ಪರಿಸರ ದಿನಾಚರಣೆ ನಾವು ಆಚರಣೆ ಮಾಡುವಾಗ ನಾವೆಲ್ಲರೂ ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಇದರ ಮಹತ್ವ, ಯಾವ ಉದ್ದೇಶಕ್ಕೋಸ್ಕರ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಯಾಕೆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡೋದ್ರಿಂದ ಸಮಾಜಕ್ಕೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಅನುಕೂಲಗಳಾಗ್ತವೆ, ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಒಂದು ದಿನ ಪರಿಸರ ದಿನವನ್ನು ಆಚರಣೆ ಮಾಡೋದಲ್ಲ, ಪ್ರತಿ ವರ್ಷ 5ನೇ ತಾರೀಕು ಪರಿಸರ ದಿನ ಆಚರಣೆ ಮಾಡೋದಲ್ಲ. ನಾವು ಪ್ರತಿ ದಿನವೂ ಕೂಡ ಪರಿಸರ ದಿನವನ್ನ ಆಚರಣೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸಬೇಕಾಗ್ತದೆ. ಯಾಕಂತಂದ್ರೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿದಿನನೂ ಇರ್ತದೆ. ಒಂದು ದಿನ ನಾವು 5ನೇ ತಾರೀಕು, ಜೂನ್ 5ನೇ ತಾರೀಕು ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ, ಅದರಿಂದ ಜಾಗೃತಿ ಆಗ್ಬಿಡ್ತದೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಪ್ರತಿದಿನನೂ ಕೂಡ 5ನೇ ತಾರೀಕು ಅಧಿಕೃತವಾಗಿ ನಾವು ಮಾಡಿದ್ರೂ ಕೂಡ ಪ್ರತಿದಿನನೂ ಕೂಡ
ಪರಿಸರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನ ಪ್ರತಿಯೊಬ್ಬರು ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೂ ಅನುಕೂಲ ಆಗ್ತದೆ, ಸಮಾಜಕ್ಕೂ ಅನುಕೂಲ ಆಗ್ತದೆ, ನಮ್ಮ ಆರೋಗ್ಯ ರಕ್ಷಣೆನೂ ಕೂಡ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗೋಣ, ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ, ಪರಿಸರವನ್ನು ಅರ್ಥ ಮಾಡ್ಕೊಳ್ಳೋಣ, ಪರಿಸರವನ್ನು ಶುದ್ಧವಾಗಿಡ್ಲಿಕ್ಕೆ ಪ್ರಯತ್ನ ಮಾಡೋಣ, ನೈರ್ಮಲ್ಯದಿಂದ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೋಸ್ಕರನೇ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿರ್ತಕ್ಕಂಥದ್ದು. ಆ ಪ್ರತಿಜ್ಞಾ ವಿಧಿಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನಾಡಿನ ಜನತೆಗೆ ಈ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯವನ್ನು ಕೋರಿ, ಯಾಕಂದ್ರೆ ಮಕ್ಕಳುಗಳು ಪಾಪ ಬೆಳಿಗ್ಗೆನೆ ಬಂದಿದ್ದಾರೆ, 7 ಗಂಟೆ 8 ಗಂಟೆಗೆಲ್ಲ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೇನೆ ಆ ಮಕ್ಕಳುಗಳು ಕೂಡ ಎಲ್ಲ ವಿದ್ಯಾರ್ಥಿಗಳು ಈಗಿನಿಂದಲೇ ತಮ್ಮ ವಿದ್ಯಾರ್ಥಿ ದಶೆಯಿಂದಲೇ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ನಿಸರ್ಗ ಪ್ರೀತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನಿಸರ್ಗವನ್ನ ಪ್ರೀತಿಸ್ತಕ್ಕಂಥ, ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಆ ಒಂದು ಜವಾಬ್ದಾರಿಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಅದೇ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.